ಶಿವಕುಮಾರ್ ಅವರು ಏನು ಅವ್ರು ಹೇಳಿದ್ರೆ ಲಾಸ್ಟ್ ಟೈಮ್ ಅಲ್ಲಿ ಬೆಂಬಲವಾಗಿ ನಿಂತಿದ್ದೆ 38 ಗೆದ್ದವ್ರನ್ನ 5 ವರ್ಷ ಅಮೃತ ಕೊಟ್ಟವ್ರು ಒಂದು ನಿಮಿಷ ಅವರು ಪಾಪ ವೈರಿ ಅಲ್ಲ. ನಾನು ಬಹಳ ದೊಡ್ಡ ಮಟ್ಟದ ಹಿತೈಷಿಗಳು. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು, ಭಾಳ ದೊಡ್ಡ ಹಿತೈಷಿ. ಅವರಷ್ಟು ಹಿತೈಷಿಗಳು ನನಗೆ ಯಾರೂ ಇಲ್ಲ. ಅದನ್ನು ನಾನು ಒಪ್ಕೋಬೇಕಾಗ್ತದೆ. ಒಂದು ಮಾತು ಹೇಳ್ತೇನೆ, ಪದೇ ಪದೇ ಏನು ಹೇಳ್ತೀರಿ, 5 ವರ್ಷದ ಸರ್ಕಾರ ಸಂಪೂರ್ಣವಾಗಿ ನಡೆಸಲಿ ಅಂತೇಳಿ ನಾವು ಕೇವಲ 39 ಶಾಸಕರಿದ್ದವರಿಗೆ ನಾವು ದೊಡ್ಡ ಪಕ್ಷದವರು ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿ ಪದೇ ಪದೇ ಹೇಳ್ತೀರಲ್ಲ. ಸರ್ಕಾರ ನನ್ನಿಂದ ಹೋಗಿದ್ದಲ್ಲ ಅದು. ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಯಾವ ರೀತಿ ಇಟ್ಕೊಂಡ್ರಿ ನನ್ನನ್ನು, ಆ 14 ತಿಂಗಳು ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆಯಲ್ಲ, ಯಾವ ರೀತಿ ಅವಮಾನ ಮಾಡಿದ್ರಿ, ನಾನು ಪ್ರತಿದಿನ ಯಾವ ರೀತಿ ಅವಮಾನ ಮಾಡಿದ್ದೀರಿ. ಇವತ್ತು 5 ವರ್ಷ ನಾಮಕಾವಸ್ಥೆ ಕೊಟ್ರಿ, ಒಂದು ದಿನ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡದೆ ಹಿಂಸೆ ಕೊಟ್ಟಂಥದ್ದೇನಿದೆ, ಇದು ನಿಮ್ಮ ಸಹಕಾರನ. ಪಾಪ ಚಳಿ ಮಳೆ ಗಾಳಿ ನೋಡದೆ ನನಗೆ ರಕ್ಷಣೆ ಕೊಟ್ಟಿದ್ರು ಪಾಪ ಅವರು. ಅದಕ್ಕೆ ಸರ್ಕಾರ ಹೋಗಿದ್ದು. 14 ತಿಂಗಳಲ್ಲಿ ಆ ಚಳಿ ಮಳೆ ಗಾಳಿ ಲೆಕ್ಕಿಸದೆ ನನಗೆ ನಿಂತ್ಕೊಂಡ್ರು ನೋಡಿ ಬಂಡೆ ಥರ. ಅದಕ್ಕೆ ಸರ್ಕಾರ 14 ತಿಂಗಳು ಹೋಗಿಲ್ಲ. ಪ್ರಾರಂಭಿಕ ಹಂತದಲ್ಲಿ ರಮೇಶ್ ಜಾರಕಿಹೊಳಿಗೂ ಅವ್ರಿಗೂ ಘರ್ಷಣೆ ಶುರುವಾಯ್ತಲ್ಲ, ಅದು ನನಗೆ ಬೆಂಬಲ ಕೊಡ್ತಕ್ಕಂಥ ಘರ್ಷಣೆ ಮಾಡಿದ್ರ. ಜಾತಿಗೆ ಇವೆಲ್ಲ ನಡೀತು. ನನ್ನನ್ನು ಓಟ್ ತಗೊಂಡು ಅದೆಂಥದ್ದು ನಿಮ್ಮ ಜಾರ್ಜ್ ಅವ್ರದ್ದು ಹೋಟ್ಲ್ ಇದೆಯಲ್ಲ, ಹೋಟ್ಲಿಗೆ ಕರೆಸ್ತಿರ್ತಾರೆ, ಮುಖ್ಯಮಂತ್ರಿಯಾಗಿ ಕರೆಸ್ಕೊಂಡು ಅಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ. ಮೀಟಿಂಗ್ ಹಾಲಿಗೆ ಕರೀಲಿಲ್ಲ, ಯಾಕೆ ಕರೆದ್ರು ನನಗೆ ಗೊತ್ತಿಲ್ಲ. ಹೋದೆ, ಅಲ್ಲಿಂದ ಮತ್ತೆ ವಾಪಸ್ ಬಂದೆ. ಈ ಥರ ನನ್ನನ್ನು ಟ್ರೀಟ್ ಮಾಡಿದ್ದವರು. ಅದರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದು, ಸರ್ಕಾರ ಇವ್ರು ನಡೆಸ್ಕೊಳ್ಳಿಕ್ಕಾಗಿ ಇವೆಲ್ಲ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ ಅನುಭವಿಸಾಗಿದೆ. ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ. ಅವ್ರ ಹಿತೈಷಿಗಳಾಗಿದ್ದಾರೆ. ರಾಮನಗರದಲ್ಲಿ ನಮ್ಮ ಏನೋ ಒಂದು 25 ವರ್ಷದ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ. ಅಲ್ಲಿ ಬಿಲ ಕೊರೆಯಲಿಕ್ಕೆ ನಾನು ಹಿತೈಷಿ ಅಂತ ಬಂದು ನಾನು ಬಿಲ ಕೊರೆದಿದ್ದಲ್ಲಿ ನನ್ನ ಕಾರ್ಯಕರ್ತನ ಕೊಂಡ್ಕೊಂಡಿದ್ದು. ಇವತ್ತು ಏನು ನಡೀತಾ ಇದೆ, ದುಡ್ಡಿನಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾಯಿದ್ದೀವಿ ಲೀಡ್ರ್ಗಳನ್ನ. ಇದು ಹಿತೈಷಿಗಳು ಮಾಡೋ ಕೆಲಸನ ಅಂತ ಕಾಲ ನಿರ್ಧಾರ ಮಾಡುತ್ತೆ.